ನಮಸ್ಕಾರ ವೀಕ್ಷಕರೇ, ಮಿಂಟ್ ಕಾಯಿನ್ ಕಲೆಕ್ಷನ್ ಚಾನಲ್ಗೆ ನಿಮಗೆ ಸ್ವಾಗತ ವೀಕ್ಷಕರೇ. ನಮ್ಮ ಚಾನಲ್ನಲ್ಲಿ ನಿಮಗೆ ರಿಪಬ್ಲಿಕ್ ನೋಟ್ಗಳ ಬಗ್ಗೆ, ಕಾಯಿನ್ಗಳ ಬಗ್ಗೆ ಸಂಪೂರ್ಣವಾದ ಹೊಸ ವಿಷಯಗಳನ್ನು ತಿಳಿಸ್ಕೊಡ್ತಾ ಇರ್ತೀವಿ. ನಾಣ್ಯಗಳ ಬಗ್ಗೆ ಅರ್ಥೈಸಿಕೊಳ್ಳುವುದು ಹೇಗೆ, ಮಾರಾಟ ಮಾಡುವುದು ಹೇಗೆ, ಅದರ ಬಗ್ಗೆ ಸಂಪೂರ್ಣವಾದ ತಿಳುವಳಿಕೆ ನೀಡ್ತಾ ಇರ್ತೀವಿ ವೀಕ್ಷಕರೇ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಮತ್ತು ನಿಮ್ಮ ಹತ್ರ ಒಳ್ಳೆ ಕಾಯಿನ್ಸ್ ಇದ್ದರೆ ಕಮೆಂಟ್ ಮಾಡಿ. ಈ ವಿಡಿಯೋವನ್ನು ಕೊನೆಯ ತನಕ ನೋಡಿ ವೀಕ್ಷಕರೇ. ನಾನೀಗ ₹1 ಕ್ರಾಸ್ ಕಾಯಿನ್ ಬಗ್ಗೆ ಹೇಳ್ತಾ ಇದ್ದೀನಿ. ಈಗ ₹1 ಕ್ರಾಸ್ ಕಾಯಿನ್ ಬಗ್ಗೆ 2004ಇಂದ 2006 ತನಕ ಬಂದಿದೆ. FSS ಮೆಟಲಲ್ಲಿ ಫೆರಾಟಿಕ್ ಸ್ಟೇನ್ಲೆಸ್ ಸ್ಟೀಲ್ ಮೆಟಲ್, ವೆಯ್ಟ್ 4.85 ಗ್ರಾಮ್ಸ್, ಸೈಜ್ 25 mm, ಶೇಪ್ ಸರ್ಕ್ಯುಲರ್ ಇರೋ ಕಾಯಿನ್ ಇದು ಕ್ರಾಸ್ ಕಾಯಿನ್ ಅಂತ ಫೇಮಸ್ ಆಗಿದೆ. ಅದು ಸ್ವಲ್ಪ ಇದಾಗಿ ಸ್ಟಾಪ್ ಮಾಡಿದ ಪ್ರಿಂಟು ಗಲಾಟೆ ಆಗಿ ಸ್ವಲ್ಪ ಸ್ಟಾಪ್ ಮಾಡಿದ್ದಾರೆ ಇದೆ ಪ್ರಿಂಟು. ಇನ್ನೊಂದು ಅದು ವಿಷಯ ಅಂದರೆ 2004 ಮಿಂಟು ಸಿಂಗಲ್ ಮಿಂಟ್ ಕಾಯಿನ್. ಅದು 2004ಅಲ್ಲಿ ಪ್ರಿಂಟ್ ಆಗಿದ್ದ ಮಿಂಟು ಸಿಂಗಲ್ ಮಿಂಟ್ ಕಾಯಿನ್, ಬಾಂಬೆ ಮಿಂಟಿಂದ ಆಗಿದೆ. ವೆರಿ ರ್ಯಾರ್. ಈಗ ಅಪ್ ಟು ₹4,000 UNC, ಅಪ್ ಟು ₹4,000 ಹೋಗ್ತಾ ಇದೆ UNC ಗ್ರೇಡ್ ಕಾಯಿನ್. ಅದೇ ಎಕ್ಸ್ಟ್ರಾ ಫೈನ್ ಅಂದರೆ 1000 1500, ವೆರಿ ಫೈನ್ ಅಂದರೆ ₹500 ಅಷ್ಟೇ. ಇದು ನೀವು ಹುಡ್ಕಕ್ಕೆ ಹೋದರೆ ಸಿಕ್ಕಲ್ಲ. ಇದು ತುಂಬ ಲೋ ಮಿಂಟೇಜ್ ಕಾಯಿನ್. ಇದು ಕಮ್ಮಿ ಮಿಂಟ್ ಆಗಿದ್ದು ಪ್ಲಸ್ ಸಿಂಗಲ್ ಮಿಂಟ್ ಬಾಂಬೆ ಮಿಂಟ್ ಆಗಿದ್ದಕ್ಕೆ 2004 ಕಾಯಿನ್ ಸಿಗ್ತಾ ಇಲ್ಲ. ಸಿಕ್ಕಿದ್ರೆ ನಿಮ್ಮ ಅದೃಷ್ಟ, ಸಿಕ್ಕಿಲ್ಲ ಅಂದರೆ ಬಿಟ್ಬಿಡಿ. ಯಾಕಂದರೆ ನಾನು ಸ್ಕ್ಯಾಶ್ ಕಾಯಿನ್ ಬಗ್ಗೆನೇ ಹೇಳ್ತಾ ಇದ್ದೀನಿ. ಈಗ ಸ್ಕ್ಯಾಶ್ ಕಾಯಿನ್ ನೀವು 2005 ಬಾಂಬೆ ಮಿಂಟು ಸ್ಕ್ಯಾಶ್ ಕಾಯಿನ್ ಆಗಿದೆ. UNC ಗ್ರೇಡಲ್ಲಿ ₹200 ಇದೆ. UNC ಗ್ರೇಡಲ್ಲಿ ₹200 ಎಕ್ಸಿಬಿಷನ್ಗೆ ಸೇಲ್ ಆಗ್ತಾಯಿದೆ. ಅದು ನೀವು UNCದೇ ಕಲೆಕ್ಟ್ ಮಾಡಬೇಕು. ಎಕ್ಸ್ಟ್ರಾ ಫೈನ್ ಅಂದರೆ ಫುಲ್ ಡೌನ್ ಆಗ್ತದೆ. ₹20 ₹25 ಬರ್ತದೆ ಒಂದು ಕಾಯಿನ್ ರೇಟು. ಸೊ UNC ಕಲೆಕ್ಟ್ ಮಾಡಿದ್ರೆ ನೀವು ₹200 ಆಗ್ತದೆ. 2005 ಕ್ಯಾಲ್ಕಟಾ ಮಿಂಟು ಕಾಮನ್ ಇದೆ. 2005 ಹೈದ್ರಾಬಾದ್ ಮಿಂಟ್ ಕಾಮನ್ ತುಂಬ ಕಾಮನ್ ಇದೆ. ಮಿಂಟೇಜ್ ಜಾಸ್ತಿ ಅದೆರಡು, ಹಂಗಾಗಿ ಕಾಮನ್ ಅದು ₹50 UNC ಪ್ರೈಸ್. ಅದು ತುಂಬ ಕಮ್ಮಿ ರೇಟಲ್ಲಿದೆ. 2005 ನಾಯ್ಡೋ ಮಿಂಟು ₹100 ₹150 ಇದೆ, ಸ್ಕ್ಯಾಶಲ್ಲಿದೆ. ಆ ಕಾಯಿನ್ ಕಲೆಕ್ಟ್ ಮಾಡಿ. ನಿಮಗೆ ಏನಾಗ್ತದೆ, ಒಂದು ವರ್ಷದಲ್ಲಿ ₹1,000 1500 ಹಿಂಗೆ ಬರ್ತದೆ. 1 ಇಯರ್ ದಾಟಿದ್ರೆ ಸಾಕೀಗ. ಯಾಕಂದರೆ ಕಾಯಿನ್ಸು ಆ ಕಡೆ ಕಮ್ಮಿಯಾಗಿ, ನಾರ್ತಲ್ಲಿ ತುಂಬ ಕಮ್ಮಿ ಆಗಿದೆ. ಅದು ಕಾಯಿನ್ಸ್ ಎಲ್ಲ ತುಂಬ ಪ್ಲೇಸಲ್ಲಿ ಕಾಯಿನೇ ಸಿಗ್ತಾಯಿಲ್ಲ. ಕೆಲವು ಹೇಳ್ತೀನಿ ನಾನು ಮುಂದಿನ ವೀಡಿಯೋಲಿ ಯಾವ್ಯಾವ ಕಾಯಿನ್ ಸಿಕ್ಕಲ್ಲ. ಈ ಲೇಟೆಸ್ಟ್ ಕಾಯಿನ್ಸೇ ಸಿಗ್ತಾಯಿಲ್ಲ ತುಂಬ. 2006 ನೀವು ಸ್ಟಾರ್ ಮಿಂಟ್ 2006 ಸ್ಟಾರ್ ಮಿಂಟ್ ಅಲ್ಲ, 2006 ನಾಯ್ಡೋ ಮಿಂಟ್ ಸಿಂಗಲ್ ಮಿಂಟ್. ಅದು ಸಿಂಗಲ್ ಮಿಂಟ್ ನಾಯ್ಡೋ ಮಿಂಟ್ 2006 ಸ್ಕ್ಯಾಶ್ ಆಗಿದೆ. ಈಗ UNCಗೆ ₹200 ಸೇಲ್ ಆಗ್ತಾಯಿದೆ ಈಗ 2006. ಆಮೇಲೆ ಎಕ್ಸ್ಟ್ರಾ ಫೈನಿಗೆ ₹25-30, ವೆರಿ ಫೈನಿಗೆ ಒಂದು $20 $15 ಇದೆ. ಇಷ್ಟರಲ್ಲಿ ಈಗ ಕ್ರಾಸ್ ಕಾಯಿನು ಮುಗಿದೋಯ್ತು. ನೀವು ಇದೆಲ್ಲ ಕಲೆಕ್ಟ್ ಮಾಡ್ಬೋದು. ಇದು ಮಾರ್ಕೆಟಲ್ಲಿ ಸಿಗ್ತದೆ ನಿಮಗೆ. ಎಲ್ಲೋ ಆ ಕಡೆ ಈ ಕಡೆ ಚಿಲ್ಲರೆ ಸಿಗ್ತದೆ. ಯಾಕಂದರೆ ನಿಮ್ಮ ರ್ಯಾರ್ ಕಾಯಿನ್ 2004 ಸಿಕ್ಕೋದೇ ಇಲ್ಲ. ಯಾವತ್ತು ರ್ಯಾರ್ ಅನ್ನು ಬರ್ತದೆ ಅದು ಸಿಕ್ಕೋದೇ ಇಲ್ಲ ಮಾರ್ಕೆಟಲ್ಲಿ. ತುಂಬ ಕಷ್ಟ ಅದು. ಸರ್ಕ್ಯುಲೇಷನ್ಗೂ ಸಿಕ್ಕಲ್ಲ, ಎಲ್ಲೂ ಸಿಕ್ಕಲ್ಲ ನಿಮಗೆ. ಅದು ಅದೇ ಎಲ್ಲೋ ಎಕ್ಸಿಬಿಷನ್ ಸೇಲಿಗೆ ಇಟ್ಟರೆ ನಿಮ್ಗೆ ₹4,000 ಹೇಳ್ತಾರೆ. ಆ ಕಾಯಿನ್ ನೀವು ತೊಗೊಂಡು ಇನ್ವೆಸ್ಟ್ ಮಾಡಿ ನೆಕ್ಸ್ಟ್ ಇಯರ್ ಅಂದರೆ ಜಾಸ್ತಿ ಬರೋಲ್ಲ. ಈಗ ನೀವು ಕಮ್ಮಿ ₹100 ₹50 ಇಂಥ ಕಾಯಿನ್ ತೊಗೊಂಡ್ರೆ ನಿಮ್ಗೆ ₹1,000 ಬರ್ತದೆ 1-2 ಇಯರ್ಸಲ್ಲಿ. ಇದು ನೀವು ₹1,000 ಕಾಯಿನ್ ₹2,000 ಕಾಯಿನ್ ತೊಗೊಂಡ್ರೆ ಒಂದು ಕಾಯಿನಿಗೆ ಅದು ನಿಮಗೆ ಜಾಸ್ತಿ ಅಪ್ರಿಸಿಯೇಷನ್ ಬರೋಲ್ಲ. ಒಂದು $500 ಹಿಂಗೆ ಬರ್ತದೆ. ಆದಷ್ಟು ನೀವು ಇನ್ವೆಸ್ಟಿಂಗ್ ಮಾಡಿ ಕಮ್ಮಿ ಏನು ₹100 ಒಳಗಡೆ ಕಾಯಿನ್, $200 ಒಂದು ಕಾಯಿನ್ ಅಷ್ಟರೊಳಗೆ ಸಿಕ್ಕೋದು ಕಾಯಿನ್ ತಗೊಳ್ಳಿ. ಇಲ್ಲ ಕಾಯಿನ್ ಸೆಟ್ಟು ಯಾವುದಾದ್ರು ಇದ್ದರೆ, ಯಾಕಂದ್ರೆ ಮಧ್ಯದಲ್ಲಿ ಯಾವ ಕಾಯಿನ್ ಇದಾಗ್ತದೆ ರೇಟ್ ಬರ್ತದನ್ನು ಗೊತ್ತಾಗಲ್ಲ ನಿಮಗೆ. ದಯವಿಟ್ಟು ಆ ಥರ ನೀವು ಇನ್ವೆಸ್ಟ್ ಮಾಡಿ, ನೋಡ್ಕೊಂಡು ಇನ್ವೆಸ್ಟ್ ಮಾಡಿ. ಜಾಸ್ತಿ ಅಮೌಂಟ್ ಒಂದು ಕಾಯಿನ್ಗೆ ಹಾಕಿ ಇನ್ವೆಸ್ಟ್ ಮಾಡಿ ನೀವು
ಅದು ತೆಗಿಯೋಕ್ಕಾಗಲ್ಲ. ಈಗ 10 ಅದೇ ಒಂದು 2,000 3,000 ಇದಕ್ಕೆ ಹಾಕಿದ್ರೆ ಬೇರೆ ಅದಕ್ಕೆ ಒಂದು 300 ರೂಪಾಯಿಯನ್ನು ಹಾಕಿ 10 ಕಾಯಿನ್ ತೊಗೊಬೋದು. ಅವಾಗ ಯಾವುದಾದ್ರೂ ಒಂದು ಕಾಯಿನ್ ರೇಟ್ ಜಾಸ್ತಿ ಬರ್ತದೆ, ಇಲ್ಲಾಂದರೆ 10 ಕಾಯಿನ್ ಒಂದೇ ಟೈಪ್ ತೊಗೊಂಡ್ರೆ ರೇಟ್ ಜಾಸ್ತಿ ಬರ್ತದೆ. ಅದು ಗೊತ್ತಾಗ್ತದೆ ನಿಮಗೆ. ಒಂದೊಂದು ಇನ್ವೆಸ್ಟ್ಮೆಂಟ್ ಆ ಥರ ಮಾಡಿ 200-300 ರುಪೀಸ್ ಹಾಕಿ ಒಂದೊಂದು ಕಾಯಿನ್ಗೆ ಇನ್ವೆಸ್ಟ್ ಮಾಡಿದ್ರೆ ಆಗ್ತದೆ. ನೆಕ್ಸ್ಟ್ ಫಿಂಗರ್ ಕಾಯಿನ್ಸಲ್ಲಿ ಹೇಳ್ತೀನಿ ನಾನು. ಫಿಂಗರ್ ಕಾಯಿನ್ಸಲ್ಲಿ ಒಂದು ಈಗ ಯಾವುದು ಜಾಸ್ತಿ ಆಗಲಿಲ್ಲ, 1 ರೂಪೀದು ಫಿಂಗರ್ ಕಾಯಿನ್ಸಲ್ಲಿ ಫೆರಾಟಿಕ್ ಸ್ಟೇನ್ಲೆಸ್ ಸ್ಟೀಲಲ್ಲಿ ಸೇಮ್ 4.85 ವೆಯ್ಟ್, ಅದು ಸೈಜು 25 mm, ಶೇಪ್ ಸರ್ಕ್ಯುಲರ್. ಫಿಂಗರ್ ಕಾಯಿನ್ಸ್ ಅಂದರೆ ಥಮ್ಸ್ ಅಪ್ ಅಂತ ಬರ್ತದೆ, ಅದು ಫಿಂಗರ್ ಕಾಯಿನ್ಸ್ ಅಂತ ಹೇಳೋದು. ಅದರಲ್ಲಿ ಮುದ್ರಾ ಕಾಯಿನ್ಸ್ ಅಂತ, ಅದು ಆ್ಯಕ್ಚುಲಿ ಮುದ್ರಾ ಕಾಯಿನ್ ಅಂತ ಬರೋದು. 2007 ನೀವು ಸ್ಕ್ಯಾರ್ಸ್ ಆಗಿದೆ ಹೈದರಾಬಾದ್ ಮಿಂಟ್. 2007 ಹೈದರಾಬಾದ್ ಮಿಂಟ್ ಸ್ಕ್ಯಾರ್ಸ್ ಆಗಿದೆ. ಅದು 70-80 ರುಪೀಸಿಗೆ ಇದೆ UNC ಪ್ರೈಸ್. ಅದಕ್ಕೆ ಇನ್ವೆಸ್ಟ್ ಮಾಡ್ಬೋದು. 2008 ಏನಿಲ್ಲ, 2008 ಏನೂ ಇಲ್ಲ, ಎಲ್ಲ ಕಾಮನ್ನು. 2009 ಯಾವ ಮಿಂಟೇಜಲ್ಲೂ ಕಾಮನ್ನು, ಎಲ್ಲ ಕಾಮನ್ನು, ಯಾವುದಕ್ಕೂ ಹಾಕಬೇಡಿ ದುಡ್ಡು. 2010 ಏನೂ ಇಲ್ಲ, ಎಲ್ಲ ಕಾಮನ್ ಆಗಿದೆ. 2011 ಕ್ಯಾಲ್ಕಟಾ ಮಿಂಟಲ್ಲಿ ಸ್ಕ್ಯಾರ್ಸ್ ಆಗಿದೆ. ಅದರ ಅಮೌಂಟು ತುಂಬ ಕಮ್ಮಿಲೇ ಇದೆ. UNC ಅಮೌಂಟೇ ತುಂಬ ಕಮ್ಮಿ ಇದೆ, 10-15 ರೂಪಾಯಿ ಇದೆ. ಕಮ್ಮಿ ಅಂದರೆ ಇನ್ವೆಸ್ಟ್ಮೆಂಟ್ 1 ರೂಪಾಯಿ ಹಾಕಿ 15 ರೂಪಾಯಿ ಯಾರು ತೆಗಿಯೋಕ್ಕಾಗಲ್ಲ. ಇದು ಒಳ್ಳೆ ಇನ್ವೆಸ್ಟ್ಮೆಂಟೇ, ಆದರೂ ತುಂಬ ಕಮ್ಮಿ ಇದೆ ಅದಕ್ಕೆ ನಿಮಗೆ. ಆ ಥರ ನೀವು ಈ ವಿಡಿಯೋನು ನಾನು ಇಲ್ಲಿಗೆ ಕ್ಲೋಸ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋ ನಾನು ಹಾಕ್ತೀನಿ, 1 ರೂಪಾಯಿ ಬಗ್ಗೆನೇ ಹಾಕ್ತೀನಿ. ಈಗ ಅದನ್ನು ಕಂಪ್ಲೀಟ್ ಮಾಡ್ತೀನಿ. ಸ್ಕ್ಯಾರ್ಸ್ ಬಗ್ಗೆ ನಿಮ್ಗೆ ಗೊತ್ತಾಗಬೇಕು ಯಾವ್ದು ಕಲೆಕ್ಟ್ ಮಾಡಬೇಕಂತ. ಸುಮ್ಮನೆ ರ್ಯಾರ್ ಹೇಳ್ತಾಯಿದ್ರೆ ರ್ಯಾರ್ ಎಲ್ಲೂ ಸಿಕ್ಕಲ್ಲ ಮಾರ್ಕೆಟಲ್ಲಿ. ಸಿಕ್ಕೊಂಡು ಡ್ಯಾಮೇಜ್ ವಿಡಿಯೋ ಸಿಗ್ತದೆ. ಥ್ಯಾಂಕ್ ಯು ವೆರಿ ಮಚ್.